ಒಂದಷ್ಟು ಜನ ಹರಕಬಾಯಿಗಳು, ವಿಷಯ ಸರಿಯಾಗಿ ಗೊತ್ತಿಲ್ಲದೆ ಇರೋರು, ಅರ್ಧಜ್ಞಾನ ಇರೋರು, ಅಲ್ಪಜ್ಞಾನಿಗಳು ಸಾಬ್ರಿಗೆ ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆ ಅಂದರೆ ಗುತ್ತಿಗೆ ಮಾಡೋರಿಗೆ 4% ಮೀಸಲಾತಿಯನ್ನ ಕೊಟ್ಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ, ಇದು ಸಾಬ್ರು ಸರ್ಕಾರ ಅಂತ ಹೇಳಿ ಬಾಯಿ ಬಡ್ಕೊಳ್ತಿದ್ದಾರೆ. ಪಾಪ ಇವ್ರಿಗೆ ಗೊತ್ತಿಲ್ಲ 2 ಕೋಟಿ ರೂಪಾಯಿ ಒಳಗೆ ಯಾರ್ಯಾರು ಗುತ್ತಿಗೆ ತಗೊಳ್ತಾರೆ ಅವ್ರಿಗೆ ಮಾತ್ರ ಈ ಮೀಸಲಾತಿ ಅನ್ವಯ ಆಗತ್ತೆ. ಮೊದಲನೇ ಕಂಡೀಷನ್ ಎಷ್ಟರೊಳಗಡೆ? 2 ಕೋಟಿ ಒಳಗಡೆ. ಏನೋ 100 ಕೋಟಿ ಗುತ್ತಿಗೆಗಳಲ್ಲಿ ಮುಸಲ್ಮಾನರಿಗೆ 4% ಕೊಡ್ತಿಲ್ಲ. ಮೊದಲನೇ ಡಿಸ್ಕ್ಲೈಮರು. ಎರಡನೇದು 24.1% ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕೊಡಲಾಗಿದೆ. 15% ಮೀಸಲಾತಿಯನ್ನ ಪ್ರವರ್ಗ 2A, ಪ್ರವರ್ಗ 2A ಅಂತ ಹೇಳಿದ್ರೆ ಕುರುಬ, ಗಾಣಿಗ, ತಿಗಳ, ಈಡಿಗ, ಬಿಲ್ಲವ, ದೇವಾಂಗ, ನೇಕಾರ, ಪದ್ಮಶಾಲಿ, ಅಗಸ, ಮಡಿವಾಳ, ಕ್ಷೌರಿಕ, ಕಮ್ಮಾರ, ಕುಂಬಾರ, ಕಂಬಾರ, ಬಲಿಜ, ಹೀಗೆ ಹಿಂದೂಗಳಲ್ಲಿರುವಂಥ ಒಂದು 100 ಜಾತಿಯವರಿಗೆ 15% ಮೀಸಲಾತಿ ಸಿಗ್ತಾ ಇದೆ. ಇನ್ನು 4% ಮೀಸಲಾತಿ ಕೆಟಗರಿ 1 ಅಂದ್ರೆ ಮೊಗವೀರ ಆಗಿರ್ಬಹುದು, ಬೆಸ್ತ ಆಗಿರ್ಬಹುದು, ಉಪ್ಪಾರ ಆಗಿರ್ಬಹುದು, ಗೊಲ್ಲ ಆಗಿರ್ಬಹುದು, ದಲಿತ ಕ್ರಿಶ್ಚಿಯನ್ ಆಗಿರ್ಬಹುದು, ಇಂಥವರಿಗೂ ಕೂಡ 4% ಮೀಸಲಾತಿಯನ್ನ ಕೊಡಲಾಗಿದೆ. ಇನ್ನು 4% ಮೀಸಲಾತಿಯನ್ನ 2Bಗೆ ಬರುವಂಥ ಮುಸಲ್ಮಾನರಿಗೆ, ಜೈನರಿಗೆ, ಕ್ರೈಸ್ತರಿಗೆ, ಸಿಖ್ಖರಿಗೆ, ಬೌದ್ಧರಿಗೆ ಇವಾಗ ಅನೌನ್ಸ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕಾಗಿದೆ, ಕಾಂಟ್ರಾಕ್ಟ್ ಕೆಲಸದಲ್ಲಿ ಅಥವಾ ಗುತ್ತಿಗೆ ಕೆಲಸದಲ್ಲಿ ಕೇವಲ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿಲ್ಲ. ಈಗಾಗಲೇ ಬಹುತೇಕ 90% ಹಿಂದೂಗಳಿಗೆ ಅದರಲ್ಲಿ ಮೀಸಲಾತಿ ಇದೆ. 90% ಜಾತಿಗಳಿಗೆ ಕೊಟ್ಟಿರುವಂಥ ಮೀಸಲಾತಿಯನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಜಸ್ಟಿಸ್ ಸಚಾರ್ ವರದಿ ಹೇಳೋ ಹಾಗೆ ದಲಿತರಿಗಿಂತ ಹಿಂದುಳಿದಿರುವಂಥ ಅಲ್ಪಸಂಖ್ಯಾತ ಸಮುದಾಯಕ್ಕೆ, ಅದು ಬರೀ ಮುಸಲ್ಮಾನರು ಕೊಟ್ಟಿರುವಂಥದ್ದಲ್ಲ, ಮುಸಲ್ಮಾನರನ್ನು ಸೇರಿಸಿಕೊಂಡ ಹಾಗೆ ಇನ್ನೂ 5 ಸಮುದಾಯಗಳಿಗೆ ಸೇರಿಸಿ 4% ರಿಸರ್ವೇಶನ್ ಕೊಟ್ಟಿರೋದು. ಬಾಯ್ ಬಡ್ಕೊಂಬೇಡಿ. 100 ಕೋಟಿ ಟೆಂಡರ್ಗಳಲ್ಲಿ 4% ಮೀಸಲಾತಿ ಕೊಟ್ಟಿಲ್ಲ. ಸಣ್ಣ ಪುಟ್ಟ 2 ಕೋಟಿ ಕೆಲಸ ಮಾಡುವಂಥವ್ರಿಗೆ 4% ಮೀಸಲಾತಿಯನ್ನ ಕೊಟ್ಟಿರೋದು.